ಇವತ್ತು ನಿಮ್ಮ ಸಮಾಜ ವಿಶೇಷವಾಗಿ ಕೋಳಿ ಸಮಾಜಕ್ಕೆ ಈ ಭಾಗದಲ್ಲಿ ದೊಡ್ಡ ಮಟ್ಟದ ಸಂಖ್ಯೆ ಇದೆ. ಇವತ್ತು ನಿಮ್ಮ ಸಮಾಜವನ್ನು ಗುರುತಿಸಬೇಕು ಅಂತಲೇ ಕೆಲವು ಹಿಂದೆ ಆದಂಥ ತಪ್ಪುಗಳನ್ನು ಸರಿಪಡಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಶಿವಕುಮಾರ್ ಅವರಿಗೆ ಇವತ್ತೇನು ಅವಕಾಶ ಕೊಟ್ಟಿದ್ದೇನೆ. ಎಲ್ಲ ಸಮಾಜಗಳ ಪ್ರೀತಿ ವಿಶ್ವಾಸ ಗಳಿಸ್ಕೊಳ್ಳಿ, ಎಲ್ಲ ಸಮಾಜಗಳ ಪ್ರೀತಿ ವಿಶ್ವಾಸವನ್ನು. ಇವತ್ತು ನಿಮ್ಮ ಸಮಾಜವನ್ನು ಎಸ್ ಟಿಯ ಒಂದು ಗ್ರೂಪ್ಗೆ ಸೇರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಹಲವಾರು ವರ್ಷಗಳ ಬೇಡಿಕೆ ಏನಿದೆ. 5 ವರ್ಷದ ಸರ್ಕಾರ ಈ ರಾಜ್ಯದಲ್ಲಿ ರಚನೆ ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ನನ್ನಲ್ಲೇನಿದೆ. ಇದೆಲ್ಲವನ್ನು ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಮ್ಮ ಕಬ್ಬು ಬೆಳೆಗಾರರು ಪ್ರತಿ ವರ್ಷ ಸರಿಯಾದ ಬೆಲೆ ಸಿಗಲ್ಲ. ಇದರ ಬಗ್ಗೆ ಪ್ರತಿಭಟನೆ ಏನು ಮಾಡ್ತಾ ಇದ್ದೀರಿ? ನಿಮಗೆ ಉತ್ತಮವಾದಂಥ ಬೆಲೆಯನ್ನು ತಂದು ಕೊಡ್ತಕ್ಕಂಥದ್ದು, ತೊಗರಿ ಬೆಳೆ ಬೆಳೀತಕ್ಕಂಥ ನನ್ನ ರೈತರಿಗೆ ನಿರಂತರವಾಗಿ ಒಳ್ಳೆಯ ಒಂದು ಬೆಲೆ ದೊರಕತಕ್ಕಂಥದ್ದು, ಇದೆಲ್ಲವನ್ನು ರಾಜ್ಯ ಸರ್ಕಾರದಿಂದಲೇ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ತಂದು ಕೊಡ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ಯಾರಿಗೆ ಮನೆ ಇಲ್ಲ, ಇವತ್ತು ನನ್ನ ಪಂಚರತ್ನ ಕಾರ್ಯಕ್ರಮದಲ್ಲಿ ಈ ರಾಜ್ಯದಲ್ಲಿ ಮನೆ ಇಲ್ಲದೆ ಇರತಕ್ಕಂಥವರಿಗೆ ಒಂದು ನಿವೇಶನ ಕೊಟ್ಟು 5 ಲಕ್ಷ ರೂಪಾಯಿಗಳ ವೆಚ್ಚದ ಒಂದು ಮನೆಯನ್ನು ಮುಂದಿನ 5 ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಕಟ್ಟತಕ್ಕಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಆಸ್ಪತ್ರೆಗಳು ಇವತ್ತು ಗ್ರಾಮ ಪಂಚಾಯಿತಿಯ ಕೇಂದ್ರಗಳಲ್ಲಿ 30 ಬೆಡ್ಡಿನ ಆಸ್ಪತ್ರೆಗಳು ನಮ್ಮ ಮಕ್ಕಳ ಒಂದು ಶಿಕ್ಷಣಕ್ಕೆ LKGಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲೀಷ್ನ ಭಾಷೆಯಲ್ಲಿ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟು ಆ ಮಕ್ಕಳ ಬದುಕಿಗೆ ಒಂದು ಹೊಸ ದಾರಿಯನ್ನು ಕೊಡಬೇಕು ಅಂತಕ್ಕಂಥ ಈ ಕಾರ್ಯಕ್ರಮಗಳೇನಿದ್ದಾವೆ, ದಯವಿಟ್ಟು ಕಳೆದ 1 ವರ್ಷದಲ್ಲಿ ಬಹುಶಃ ಇಲ್ಲಿ 2ನೇ ಸಭೆ ನಂದು, ಅಲ್ಲಿ ಮೊನ್ನೆ ಪಾದಯಾತ್ರೆ ಮುಗಿಸಿ ಒಂದು ಸಭೆ ಮಾಡಿದ್ದೇವೆ. ಅದಾದ ಮೇಲೆ ಒಂದು ದಿನ ಸಂಪೂರ್ಣವಾಗಿ ಅಫ್ಜಲ್ಪುರ ಕ್ಷೇತ್ರದಲ್ಲಿ ಪಂಚರತ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಇವತ್ತು ಪ್ರತಿ ಹಳ್ಳಿಯ ಒಂದು ಸಮಸ್ಯೆಗಳನ್ನು ನಾನು ಅರಿತಿದ್ದೇನೆ. ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತೇನೆ, ಈ ಬಾರಿ ಒಂದು ಹೊಸ ಬದಲಾವಣೆಯನ್ನು ತರೋದ್ರ ಮುಖಾಂತರ ನಿಮ್ಮಗಳ ಬದುಕು ಈ ನಾಡಿನ ಒಂದು ಅಭಿವೃದ್ಧಿಗೆ ಒಂದು ಹೊಸ ಕಾಯಕಲ್ಪವನ್ನು ತರಲಿಕ್ಕೆ ನಿಮ್ಮೆಲ್ಲರ ಆಶೀರ್ವಾದವನ್ನು ಇವತ್ತು ನಾನೇನು ಕೇಳಲಿಕ್ಕೆ ಬಂದಿದ್ದೇನೆ. ಇವತ್ತು ನಾಮಪತ್ರ ಸಲ್ಲಿಕೆ ಇಲ್ಲಿಂದ ಪ್ರಾರಂಭ ಆಗಿದೆ. ಯೋಚನೆ ಮಾಡಿ, ನಾನು ಅಲ್ಲಿಂದ ಬರಲಿಕ್ಕೆ ಕಾರಣ ಇವತ್ತು ಸುಮ್ಮನೆ ಕಾಟಾಚಾರದ ಚುನಾವಣೆಗೆ ನಾನು ಬಂದಿಲ್ಲ. ನಿಮ್ಮ ಸಂಪೂರ್ಣ ಆಶೀರ್ವಾದವನ್ನು ಪಡೆದು ನನ್ನ ಅಭ್ಯರ್ಥಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಕನಿಷ್ಠ 9ರಲ್ಲಿ 6 ಸ್ಥಾನಗಳಲ್ಲಾದರೂ ನಿಮ್ಮ ಆಶೀರ್ವಾದವನ್ನು ಈ ಬಾರಿ ಪಡಿಬೇಕು ಜನತಾದಳ ಅಂತಕ್ಕಂಥ ಗುರಿ ಇಟ್ಟು ನಾನೇನು ಹೊರಟಿದ್ದೇನೆ. ನಿಮ್ಮನ್ನು ನಂಬಿದ್ದೇನೆ, ನಿಮ್ಮ ಬದುಕಿಗೆ ಒಂದು ಹೊಸ ದಿಕ್ಕನ್ನು ತಂದು ಕೊಡ್ತೀನಿ. ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ಜನತಾದಳವನ್ನು ಬೆಂಬಲಿಸಿ ಅಂತಕ್ಕಂಥ ಮನವಿಯನ್ನು ಸಲ್ಲಿಸಿ ನಿಮ್ಮೆಲ್ಲರಿಗೆ ಒಂದು ಸೈಡ್ ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು.